ಆಗಲೇ ಅಪ್ಪ ಹತ್ರ ಬಂದು ವಿಷಯನ ಪಾಸ್ ಮಾಡ್ತಿದ್ದಾರ? ಇಷ್ಟು ಫಾಸ್ಟಾ? ಇಲ್ಲ, ಮೊದಲು ಇದನ್ನು ತಡಿಬೇಕು. ಸರಿ, ಈ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ, ಆಯ್ತಾ? ಅಷ್ಟೇ ಅಲ್ಲ ಅಣ್ಣ, ಅಪ್ಪ. ಓಹ್ ಅಮಲ, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಾಗ್ತಿದೆ. ಗುಡ್. ನೀವೇನೋ ಮಾತಾಡ್ತಿದ್ರಲ್ಲ, ಹಾಗೆ ಬಂದೆ. ಅತ್ತೆ, ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಒಂದು ನಿಮಿಷ ಹೇಳಿ ಸರ್. ಅಣ್ಣ. ಹೌದು, ಕಳಿಸಿದ್ದೀನಿ. ನಾನು ಹೇಳೋಕ್ಕೂ ಮುಂಚೆನೇ ಹೊರಟೋದ್ರು. ಇನ್ನು ಯಾವಾಗ ಸಿಗ್ತಾರೋ, ಹೇಗೆ ಹೇಳೋದು? ಏನು ಹೇಳಬೇಕತ್ತೆ? ನನಗೇನು ಗೊತ್ತಿದೆಯೋ ಅದನ್ನು ಹೇಳಬೇಕಿತ್ತು. ನನಗೇನಾದರೂ ಗೊತ್ತಾಗ್ಬಿಟ್ರೆ ಹೊಟ್ಟೆಲಿ ನಿಲ್ಲೋದೇ ಇಲ್ಲ. ಯಾರ ಹತ್ರ ಆದರೂ ಹೇಳ್ಕೊಂಡ್ರೇ ಸಮಾಧಾನ. ಅಯ್ಯಮ್ಮ, ವಿಷಯ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ನಿಮಗೇನು ಗೊತ್ತು? ಯಾವ ವಿಷಯನಾದರೂ ಅಷ್ಟೇ, ಅದು ಇದು ಅಂತೇನಲ್ಲ. ನಾನು ಹೊಟ್ಟೆಲಂತೂ ನಿಲ್ಲಲ್ಲ. ಉದಾಹರಣೆಗೆ ಕ್ರೆಡಿಟ್ ಕಾರ್ಡ್ ಬಿಲ್ಲು ಕಟ್ಟಿಲ್ಲ, ಆ ವಿಷಯನ ಹೇಳಬೇಕಿತ್ತು. ಓ, ಏನು ಆ ವಿಷಯ ಅಲ್ಲ ಅನಿಸ್ತಿದ್ಯಾ ನಿಮಗೆ? ನನಗೆ ಗೊತ್ತಿಲ್ಲ. ಹೇಳಬೇಕು ಅಂದ್ಕೊಂಡಿರೋದು ನೀವು. ಹೇಳಿ, ಏನು ವಿಷಯ? ದಿಶಾ, ರೂಮ್ ಬಾಗಿಲು ಹಾಕ್ಕೊಳ್ಳೆ. ಎಷ್ಟು ಸಲ ಹೇಳ್ಬೇಕು ನಿನಗೆ? ರೂಮ್ ಬಾಗಿಲು ತೆರೆದೇ ಇದ್ರೆ ಊರಿಗೆಲ್ಲ ಕೇಳಿಸುತ್ತೆ. ಅಮಲ, ಈ ಹೆಣ್ಮಕ್ಳಿಗೆ ಬುದ್ಧಿನೇ ಇಲ್ಲ. ಎಷ್ಟು ಸಲ ಹೇಳಿದ್ದೀನಿ, ಅರ್ಥನೇ ಆಗಲ್ಲ ನೋಡು. ದಿಶಾ, ಅಜ್ಜಿ, ಅಜ್ಜಿ, ಯಾಕೆ ಹೀಗೆ ಕೂತಿದ್ದೀರಾ? ನನ್ನ ಮದುವೆ ಅಂತ ನಾನು ಬೇಜಾರಲ್ಲಿರಬೇಕು, ನೀವ್ಯಾಕೆ ಹೀಗೆ ಕೂತಿದ್ದೀರಾ? ಬೇಜಾರು ಮಾಡ್ಕೋಬೇಡಿ, ಅದಕ್ಕಿನ್ನೂ ಟೈಮ್ ಇದೆ. ಟೈಮ್ಗೇನೆ ಹುಡುಗಿ, ನೋಡ್ತಾ ನೋಡ್ತಾ ಬಂದುಬಿಡುತ್ತೆ. ನನಗೂ ಸಾಯೋ ಟೈಮ್ ಬಂತು, ಆದರೆ ಬೇಕಾದ್ದು ಮಾತ್ರ ಸಿಕ್ಕಲಿಲ್ಲ ನೋಡು. ಬೇಕಾಗಿರೋದೆಲ್ಲ ಸಿಕ್ಬಿಟ್ರೆ ಅದನ್ನ ಜೀವನ ಅನ್ನಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಅಜ್ಜಿ. ಇವಾಗ ಏನಾಯಿತು? ಆಗೋಕೇನಮ್ಮ ಇದೆ. ನನ್ನ ಮಗ ನನ್ನ ಈ ವಠಾರದಲ್ಲಿ ಬಿಟ್ಟೋಗಿ 6 ವರ್ಷ ಆಯಿತು. ಒಂದು ಸಲನೂ ಬರಲಿಲ್ಲ. ಅವನು ನೋಡಬೇಕು ಅಂತ ಮನಸ್ಸು ತುಂಬ ಹಂಬಲಿಸ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಅಜ್ಜಿ, ಅವ್ರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ನಾನು ಕರ್ಕೊಂಡು ಹೋಗ್ತೀನಿ. ಬೇಡಮ್ಮ, ದೇವ್ರನ್ನಾದರೂ ಭೇಟಿ ಆಗಬಹುದು, ಆದರೆ ಇವನು ನನ್ನ ಕೈಗೆ ಸಿಗಲಿಲ್ಲ. ಅಜ್ಜಿ, ನಿನ್ನ ಮಗ ನೆನಪಾದ್ನಾ? ಫೋಟೋ ನೋಡ್ಕೊಂಡು ಎಮೋಷ್ನಲ್ ಆಗ್ಬಿಟ್ರಾ? ಎಲ್ಲಿ ಮಗನೊಂದ್ಸತಿ ತೋರಿಸಿ.
ನನ್ನ ಮಗ ನಿಮಗೆ ಗೊತ್ತಾ? ಇಲ್ಲ ಅಜ್ಜಿ, ನನಗೇನು ಗೊತ್ತಿರುತ್ತೆ, ಇವ್ರ ಮಗನ ಅಂತ ಕೇಳಿದೆ ಅಷ್ಟೆ. ಯಾವುದಕ್ಕೂ ನನ್ನ ಹತ್ರನೂ ಒಂದು ಫೋಟೋ ಇರಲಿ, ಒಂದು ಫೋಟೋ ತೊಗೊಬಿಡ್ತೀನಿ. ತಗೊಳ್ಳಿ ಅಜ್ಜಿ. ನಿಮ್ಮ ಮಗ ತುಂಬ ಸ್ಮಾರ್ಟ್ ಆಗಿದ್ದಾರೆ. ನೀವೇನು ದೊಡ್ಡ ಇವ್ರಾ? ಎಲ್ಲರ ವಿಷಯಕ್ಕೂ ಮುಗ್ ತುರ್ಸ್ಕೊಂಡ್ ಬಂದ್ಬಿಡ್ತೀರಾ? ನಾನು ಅಜ್ಜಿ ಹತ್ರ ಮಾತಾಡ್ತಾ ಇದ್ದೀನಿ, ಅಜ್ಜಿ ನನ್ನ ಹತ್ರ ಮಾತಾಡ್ತಿದ್ದಾರೆ. ಮೂಗು ತುರ್ಸ್ಕೊಂಡ್ ಬರ್ತಿರೋದು ಯಾರು? ಅಜ್ಜಿ ಅವ್ರ ಪಾಡಿಗೆ ಅವ್ರ ಫೋಟೋ ನೋಡ್ಕೊಂಡು ಕೂತಿದ್ದಾರೆ. ನೀವೇ ಇಲ್ಲಿಗೆ ಬಂದು ಅಜ್ಜಿ ಏನು ಫೋಟೋ ತಗೊಳ್ಳ ಅಂತೆಲ್ಲ ಶುರು ಮಾಡಿದ್ದು ನೀವೇ. ಹಂಗೆ ನೋಡೋದಾದ್ರೆ ನಾವು ಬಂದಾಗ ಅಜ್ಜಿ ಒಬ್ಬರೇ ಇದ್ರು, ಫೋಟೋ ಇಟ್ಕೊಂಡಿದ್ರು. ಆಗ ನೀವು ಬಂದ್ರಿ ತಾನೆ? ಯಾಕೆ ಬಂದ್ರಿ? ಅಷ್ಟಕ್ಕೂ ನಿಮ್ಮ ಹತ್ರ ಮಾತಾಡದ್ನ? ನಾನು ಅಜ್ಜಿ ಹತ್ರ ಮಾತಾಡ್ತಾ ಇದ್ದೀನಿ, ನೀವ್ಯಾಕ್ರಿ ನನಗೆ ಬೈಯೋದು? ಬೈದೆ ಇನ್ನೇನು ಹೊಗಳ್? ಎಲ್ರ ವಿಷಯನೂ ಬೇಕು ನಿಮಗೆ. ಅವ್ರಿಗೇನು ತೊಂದರೆ, ಇವ್ರಿಗೇನು ತೊಂದರೆ, ಅಲ್ಲೇನಾಯ್ತು ಇಲ್ಲೇನಾಯ್ತು, ಆಮೇಲೆ ಏನೂ ಮಾಡಲ್ಲ. ಅರೆ, ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು. ಅಜ್ಜಿ ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು ತಪ್ಪ? ಅವ್ರ ಮಗನ ಬಗ್ಗೆ ವಿಚಾರಿಸೋದೇ ತಪ್ಪ? ಭಾರಿ ವಿಚಾರಿಸ್ಕೋತೀರಾ ನೀವು. ನೀವು ಹೇಳೋದು ನೋಡಿದ್ರೆ ಊರಲ್ಲಿರೋ ಎಲ್ಲ ಸಮಸ್ಯೆನೂ ನೀವೊಬ್ಬರೇ ಬಗೆಹರಿಸೋ ಥರ. ಪಾಪ ಊರಿನ ಜನರೆಲ್ಲರೂ ನಿಮ್ಮನ್ನೇ ನಂಬ್ಕೊಂಡು ಕೂತಿದ್ದಾರೆ, ನೀವು ಕಿರೀಟ ಹೊತ್ಕೊಂಡು ಬಂದ್ಬಿಡ್ತೀರಾ. ನೆಟ್ಟಿಗೊಂದು ಕರೆಂಟ್ ಬಿಲ್ ಕಟ್ಟೋಕೆ ಬರ್ದೇ ಇದ್ರು ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಹೋಗ್ರಿ, ನಿಮ್ಮ ಕಡೆ ನೋಡ್ಲೂ ಇಲ್ಲ, ನಿಮ್ಮ ಹತ್ರ ಮಾತಾಡ್ಲೂ ಇಲ್ಲ. ನೀವೇ ಕಾಲು ಕೆತ್ಕೊಂಡು ಜಗ್ಲಿಗೆ ಬರ್ತೀರಾ. ಮುನಿಯಮ್ಮ. ಏನಂದ್ರಿ ನೀವು? ಇನ್ನೊಂದ್ಸರಿ ಹೇಳಿ. ಇನ್ನೊಂದ್ಸತಿ ಹೇಳಕ್ಕೆ ದುಡ್ಡು ಕೊಡ್ತೀರಾ? ಆದರೂ ಹೇಳ್ತೀನಿ, ಫ್ರೀಯಾಗಿ ಹೇಳ್ತೀನಿ, ಮುನಿಯಮ್ಮ. ಯಾವಾಗಲೂ ಮುನ್ಸ್ಕೊಂಡೇ ಇರ್ತೀರಾ. ಹೌದು, ನಾನು ಯಾಕೆ ನಿಮ್ಮ ಹತ್ರ ಅನ್ಸ್ಕೋಬೇಕು? ನಾನೇನು ಫ್ರೀ ಆಗಿಲ್ಲ, ಅಜ್ಜಿ ಕೆಲಸ ಮಾಡ್ತಾ ಇದೀನಿ, ಅದಕ್ಕೆ ಸಂಬಳ ಕೊಡ್ತಾರೆ. ಅಯ್ಯೋ, ನಾನೇ ನಿಮ್ಮ ಮಾತು ಕೇಳಬೇಕು ಅಂತಿರ್ಲಿಲ್ಲ. ಅಜ್ಜಿ, ಆ ಫೋಟೋ ಒಳಗೆತ್ತಿಟ್ಕೊಳ್ಳಿ. ಇವರಿಂದ ಏನೂ ಹೆಲ್ಪ್ ಆಗಲ್ಲ, ಯಾವ ಆಸೆನೂ ಇಟ್ಕೋಬೇಡಿ ನೀವು. ಹೋಗ್ರಿ, ನಿಮ್ಮೊಬ್ಬರಿಗೆ ಗೊತ್ತಿರೋದು, ನೀವು ಒಬ್ಬರೇ ಕರೆಕ್ಟು, ಇನ್ನು ಉಳಿದವರೆಲ್ಲ ವೇಸ್ಟ್ ಅನ್ನೋ ಥರ ಆಡಬೇಡಿ. ಕಮಾನಮ್ಮ, ಅದೇನೋ ಗಾದೆ ಹೇಳ್ತಾರಲ್ಲ, ಏನದು ಕುಂಬಳಕಾಯಿ ಕಳ್ಳ ಹೆಗ್ಲು ಮುಟ್ಟು ನೋಡ್ದಂಗೆ ಅಂತ, ಆ ಥರ ಆಯಿತು. ಅವ್ರು ಯಾಕೆ ಹಂಗೆ ಹೇಳಿದ್ರು, ನೀನು ಏನು ಕೇಳಿಸ್ಕೊಂಡ್ಯೋ? ಕಮಾನ್, ಇಟ್ಸ್ ನಾಟ್ ರಿಲೇಟೆಡ್ ಅಟ್ ಆಲ್. ನೋ ಸ್ಯಾಂಡಿ, ನಿನಗೆ ಅತ್ತೆ ಲಾಜಿಕ್ ಅರ್ಥ ಆಗಲ್ಲ. ನಾನು ಅಮ್ಮ ಹತ್ರ ಮಾತಾಡಿದೆ, ಗಣಿ ಮಾವನ ಹತ್ರನೂ ಮಾತಾಡಿದೆ. ಅವರಿಬ್ಬರು ಕೂಲಾಗೆ ಮಾತಾಡಿದ್ರು, ಆದರೆ ಅತ್ತೆನೇ ಹಿಂಟ್ ಕೊಡೋ ಥರ ಮಾತಾಡಿದ್ರು. ನೋ ಡೌಟ್ ಸ್ಯಾಂಡಿ, ಅವರೇ ಕೇಳಿಸ್ಕೊಂಡಿರೋದು. ಅಯ್ಯೋ, ಯಾವಾಗಲೂ ಹಾಗೆ ಮಾತಾಡೋದು. ಒಂದೇ ಒಂದು ವಿಷಯನಾದ್ರೂ ಡೈರೆಕ್ಟಾಗಿ ಮಾತಾಡ್ತಾರೆ ಅವರು. ಯಾವಾಗಲೂ ಏನಾದರೂ ಒಂದು ಟಾಂಟ್ ಕೊಡೋಣ ಅನ್ನೋ ಮೂಡಲ್ಲೇ ಇರ್ತಾರೆ. ನಾನಂತೂ ಅವ್ರನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಅದಕ್ಕೆ ಅವ್ರು ನನ್ನ ಸುದ್ದಿಗೆ ಬರಲ್ಲ. ಹಾಗಂತ ಅವ್ರು ಸುಮ್ಮನೆ ಇರಲ್ಲ. ನಿನ್ನ ಬಗ್ಗೆನೂ ಹಿಂದೆ ಏನೇನೋ ಹೇಳ್ತಿರ್ತಾರೆ, ಅದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ. ಅಯ್ಯೋ, ಏನು ಹೇಳ್ತಾರಮ್ಮ? ಇವಾಗ ಆ ವಿಷಯ ಬೇಡ. 1 ಸೆಕೆಂಡ್. ಥ್ಯಾಂಕ್ ಗಾಡ್, ಡೋರ್ ಕ್ಲೋಸ್ ಆಗಿದೆ. ಅದೇನು ಅವಾಗವಾಗ ಡೋರ್ ಕ್ಲೋಸ್ ಆಗಿದೆ ಅಂತ ಚೆಕ್ ಮಾಡ್ತಿದ್ಯಾ? ಈ ಡೋರ್ ಬಗ್ಗೆನೇ ಭಯ ಆಗ್ತಿದೆ ನನಗೆ. ಇವತ್ತು ಕಾಂಚನತ್ತೆ ಅದ್ರ ಬಗ್ಗೆನೇ ಮಾತಾಡಿದ್ರು. ಡ್ಯಾಡ್ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅನ್ನೋ ಥರ ಇದ್ರು. ಏನು ಹೇಳ್ತಾರೆ ಹೇಳು. ಏನು ಗೊತ್ತಿದೆ ಅಂತ ಹೇಳ್ತಾರೆ ಅವರು? ನಾವು ಅಂಥದ್ದು ಏನು ಮಾತಾಡಿದ್ದೀವಿ? ನೀನು ಸುಮ್ಮನೆ ಏನನ್ನೋ ತಲೆಗೆ ಹುಳ ಬಿಟ್ಕೊಂಡು ಮಾತಾಡ್ತಿದ್ಯಾ ಅಷ್ಟೇ. ಸುಮ್ಮನೆ ನನಗೂ ಟೆನ್ಷನ್ ಕೊಡ್ತಿದ್ಯಾ ನೀನು. ನಾವು ಅಂಥದ್ದು ಏನು ಮಾತಾಡೇ ಇಲ್ಲ ಅಮ್ಮ. ಸ್ಯಾಂಡಿ, ಏನು ಮಾತಾಡಿದ್ದೀವೋ ಬಿಟ್ಟಿದ್ದೀವೋ ಮತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡೋದು ಬೇಡ. ಈ ವಿಷಯನೇ ಇಲ್ಲಿಗೆ ಬಿಟ್ಬಿಡು. ನೀನು ಬಿಟ್ಟರೆ ನಾನು ಬಿಡ್ತೀನಮ್ಮ. ಆ ವಿಷಯನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿರೋದು ನೀನು, ನಾನಲ್ಲ. ಅದೇನೇ ಇರಲಿ ಸ್ಯಾಂಡಿ, ನೀನು ಇಷ್ಟು ಈಸಿಯಾಗಿ ತಗೋಬೇಡ. ಯಾವ ವಿಷಯ ಹೇಗೆ ಟರ್ನ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾವು ಅವತ್ತು ಮಾತಾಡಿರೋದನ್ನ
ಕಾಂಚನ ಅತ್ತೆ ಕೇಳಿಸ್ಕೊಂಡಿದ್ದಾರೆ ಅಂತ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಿದೆ. ಆದಷ್ಟು ಬೇಗ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕು ಸ್ಯಾಂಡಿ. ಫುಲ್ ಸ್ಟಾಪ್ ಹಾಕಬೇಕು ಅಂದರೆ? ಇನ್ಮೇಲೆ ಇದನ್ನು ಮನೇಲಿ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು. ಇದೇ ಲಾಸ್ಟ್. ಸರಿ ಅಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಹಲೋ, ಟೀ ಬೇಕು. ಏನಾಯ್ತು ಮಗಳೇ? ನನಗೇನು ಗೊತ್ತಪ್ಪ? ರೇವತಿ, ರೇವತಿ, ಏ ರೇವತಿ, ಸೀರೆ ತಂದ್ರಲ್ಲ, ತೋರ್ಸಲ್ವಾ? ಅದು ಸೀರೆ ತಂದಿಲ್ಲ ರೀ. ಇಲ್ಲ, ಬರಿಗೈಲಿ ಬಂದ. ಓಹೋ, ಆ ಸೀರೆ ಬೇಡ ಈ ಸೀರೆ ಬೇಡ ಅಂತ ಆರಿಸಿ ಆರಿಸಿ ಕೊನೆಗೆ ಯಾವುದು ಸೆಲೆಕ್ಟ್ ಮಾಡ್ದೇನೆ ಬಂದ. ಯಾರೋ ದುಡ್ಡು ಕೊಡೋದು, ಸೀರೆ ಆರ್ಸಕ್ಕೇನಮ್ಮ ನಿನಗೆ? ಇಲ್ಲ ರೀ, ಇವತ್ತು ಸೀರೆ ಅಂಗಡಿಲಿ ಏನಾಯ್ತು ಗೊತ್ತಾ? ಏನಾಯ್ತು? ಸೀರೆ ಕೊಡಿಸ್ತೀನಿ ಅಂತ ಆ ಪುರುಷೋತ್ತಮ ಸೀರೆ ಅಂಗಡಿಗೆ ಕರ್ಕೊಂಡು ಹೋಗಿದ್ನಲ್ಲ, ನಾವು ಸೀರೆ ಆರಿಸ್ಕೊಂಡು ಕೌಂಟ್ರ್ ಹತ್ರ ಬರೋ ಅಷ್ಟರಲ್ಲಿ ಛೀ, ನಂಗೆ ಹೇಳೋಕ್ಕೂ ಅಸಹ್ಯ ಆಗ್ತಿದೆ. ಪುರುಷೋತ್ತಮ? ಆ ಪುರುಷೋತ್ತಮ ಎದುರುಗಡೆ ಇರೋ ಸಾರಾಯಿ ಅಂಗಡಿನಲ್ಲಿ ಕುಡಿದು ಬಿದ್ದುಬಿಟ್ಟಿದ್ದ. ಅಲ್ಲ ರೀ, ಇನ್ನೊಂದು ವಾರದಲ್ಲಿ ಮದುವೆ ಆಗೋ ಹುಡುಗ ಸೀರೆ ಕೊಡ್ಸಕ್ ಬಂದು ಈ ಥರ ಸಾರಾಯಿ ಅಂಗಡಿ ಎದುರುಗಡೆ ಕುಡಿದು ಬೀಳ್ತಾನೆ ಅಂದರೆ ಏನ್ರಿ ಅರ್ಥ? ನಮ್ಮ ಪುರುಷ ಹಂಗೆ ಮಾಡಲ್ವಲ್ಲ, ಒಂಚೂರು ತಗತಾನಷ್ಟೇ. ಅದು ಬಿಟ್ರೆ ಜವಾಬ್ದಾರಿ ಅಂತ ಬಂದರೆ ಅವನು ಒಂದೇ ನಾನು ಒಂದೇ. ರೇವತಿ, ಪ್ರತಿ ಮನುಷ್ಯಗೂ ಒಳ್ಳೇದು ಕೆಟ್ಟದು ಇರುತ್ತೆ ಕಣೆ. ಒಳ್ಳೇದನ್ನ ಬಳಸ್ಕೋಬೇಕು, ಕೆಟ್ಟದನ್ನ ತಿದ್ದಬೇಕು, ಅಲ್ವೇನಮ್ಮ? ಹ್ಞೂ ಅಪ್ಪ, ಕರೆಕ್ಟ್. ಹಾ, ನಿನ್ನ ಮಗಳಿಗೆ ಹೇಳು, ತಿದ್ದುತ್ತಾಳೆ. ಏನ್ರಿ ನೀವು ಹೀಗಂತ ಇದ್ದೀರಾ? ಯಾರೋ ಮೂರನೇವ್ರು ಬಂದು ಹುಡುಗ ಸರಿ ಇಲ್ಲ ಅಂದ್ರೇ ಈಗಿನ ಕಾಲದಲ್ಲಿ ಹುಡುಗಿನ ಕೊಡೋದಿಲ್ಲ. ಅಂಥದ್ರಲ್ಲಿ ನಾವು ಹೆಣ್ಣು ಹೆತ್ತವ್ರ ಮುಂದೆನೆ ಹುಡುಗ ಕುಡ್ಕೊಂಡು ಬಿದ್ದಿದ್ದ. ಆದ್ರೂ ಹುಡುಗ ಅಂತವನಲ್ಲ ಅಂತ ಇದ್ದೀರಲ್ರಿ. ಯಾಕೆ ಹುಡುಗಿ ನಮ್ಮೋಳಲ್ವಾ? ರೇವತಿ, ರೇವತಿ, ನೀನು ತುಂಬ ಓವರ ಯೋಚನೆ ಮಾಡ್ತಾ ಇದೆಯಾ ಕಣೆ. ಅಲ್ಲ, ನೀವು ತಾಯಿ ಮಗಳು ಒಂದು ಸೀರೆ ಸೆಲೆಕ್ಟ್ ಮಾಡೋದಕ್ಕೆ 1 ಗಂಟೆ ಮಾಡಿರ್ತೀರಿ. ಅವನು ಎಷ್ಟೊತ್ತಂತ ಕಾಯ್ತಾನೆ? ಬೋರ್ ಹೊಡೆದು ಆಚೆ ಬಂದಿರ್ತಾನೆ, ಚೂರೇ ಚೂರು ತಗೊಂಡಿರ್ತಾನೆ, ಹಂಗೆ ನಿದ್ದೆಗೆ ಜಾರಿರ್ತಾನೆ ಅಷ್ಟೇ. ಅದಕ್ಕೇನೋ ಪ್ರಪಂಚನೇ ತಲೆ ಮೇಲೆ ಬಿದ್ದೋಗೋ ಥರ ಆಡ್ತಾ ಇದೀಯ. ಒಂಚೂರು ಸಿಕ್ಬಿಟ್ರೆ ಮದುವೆನೇ ನಿಲ್ಸಕ್ಕೆ ಬಂದ್ಬಿಡ್ತೀರಲ್ಲ.